ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ರೆಸಿಪಿ ಬಂದು ರೈಸಿಂದ ಈ ತರಕಾರಿಯಿಂದ ಈ ಥರ ಒಂದು ರೈಸ್ ಐಟಮ್ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ತುಂಬ ರುಚಿಕರವಾಗಿರುತ್ತೆ. ಬ್ಯಾಚುಲರ್ ಹುಡುಗರಿಗೆ ದಿಢೀರಂತ ಮಾಡ್ಕೋಬೋದು. ಇದು ತುಂಬ ಸಿಂಪಲ್ಲಾಗಿದೆ ನೋಡಿ. ಮೊದಲಿಗೆ ಬಾಣಲೆಗೆ ಎಣ್ಣೆ ಹಾಕ್ಕೊಂಡಿದ್ದೆ, ಎಣ್ಣೆ ಕಾದಿದೆ. ಈರುಳ್ಳಿ ಹಾಕ್ಕೊಳ್ಳೋಣ 2. ಚೆನ್ನಾಗಿ ಕೆಂಪಾಗಲಿ ಫ್ರೆಂಡ್ಸ್. ಇದು 2-3 ನಿಮಿಷ ಕೆಂಪಾಗಬೇಕು. ಈರುಳ್ಳಿ ಎಷ್ಟು ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ರೈಸು. ಇದಕ್ಕೆ ಯಾವುದೇ ಸೋಯಾ ಸಾಸು ಆ ಸಾಸ್ ಈ ಸಾಸ್ ಅಂತ ಬಳಸದೆ ನಾವೊಂದು ತರಕಾರಿ ಹಾಕಿ ಚೆನ್ನಾಗಿ ರೈಸ್ ಐಟಮ್ ಮಾಡ್ಕೊಳ್ಳೋಣ ನೋಡಿ. ಮೊದಲಿಗೆ ಶುಂಠಿ ಬೆಳ್ಳುಳ್ಳಿ 3-4 ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಕ್ಯಾರೆಟು ಫ್ರೆಂಡ್ಸ್. ಇದು 2 ಚಿಕ್ಕ ಚಿಕ್ಕದ ಕ್ಯಾರೆಟು ಉದ್ದುದ್ದಕ್ಕೆ ನಾನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ. ತುಂಬ ಅಂದರೆ ತುಂಬ ಟೇಸ್ಟಾಗಿ ಬಂದಿತ್ತು ಫ್ರೆಂಡ್ಸ್. ಇದು ಯಾರು ಬೇಕಾದ್ರೂ ಮಾಡ್ಕೋಬೋದು. ಅರ್ಧ ಟೊಮೆಟೊ ನೋಡಿ. ಇದು ಬ್ರೋಕ್ಲಿ ನಾನು ಸ್ವಲ್ಪ ಬಿಸಿನೀರಲ್ಲಿ ಹಾಕಿಟ್ಕೊಂಡಿದ್ದೆ. ಈ ಬ್ರೋಕ್ಲಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬ್ರೋಕ್ಲಿ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿತ್ತು ನೋಡಿ. ಸ್ಪೈಸಸ್ ಎಲ್ಲ ಇದೆ. ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಜೀರಾ ಪೌಡ್ರು, ಅರಿಶಿನ ಎಲ್ಲ ಇದೆ. ಸ್ವಲ್ಪ ಪೆಪ್ಪರ್ ಪೌಡ್ರು ಎಲ್ಲ ಇದೆ ಫ್ರೆಂಡ್. ಬೆಂದಿದೆ ಇದು ತರಕಾರಿ ನೋಡಿ. ಈಗ ಬಿಸಿ ಬಿಸಿ ಅನ್ನ ಮಾಡ್ಕೊಂಡಿದ್ದೆ ನಾನು ಉಡಿಯಾಗೆ. ಮಿಕ್ಸ್ ಮಾಡ್ಕೊಂಬಿಟ್ರೆ ರುಚಿಕರವಾದ ರೈಸ್ ಬಾತ್ ರೆಸಿಪಿ. ತರಕಾರಿ ಅನ್ನ ಏನು ಬೇಕಾದ್ರೂ ಹೇಳ್ಬೋದು. ಇದಕ್ಕೆ ತುಂಬ ರುಚಿಕರವಾಗಿತ್ತು ಫ್ರೆಂಡ್ಸ್. ತುಂಬ ಸಿಂಪಲ್ ಕೂಡ. ನೀವು ಒಮ್ಮೆ ಟ್ರೈ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.